ಸ್ವಾಮಿ ನಮಸ್ಕಾರ. ನಾವು ಊರವರು ಅವನು ಭಾರಿ ಡಬ್ಬಲ್ಗೆ ಜಾಸ್ತಿ ಆಗೈತೆ. ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಊರಿಗೊಂದು ಸಹಕಾರ ಕೊಡಿ. ಹೊರಗಡೆಯಿಂದ ಹುಡುಗರು ಕರೆಸ್ತಾನೆ. ನೆನ್ನೆ ಒಂದು 10 ಹುಡುಗರು ಕರೆಸಿದ್ದ. ಇಲ್ಲಿ ಪಂಚಾಯತಿ ಮಾಡಿ ದುಡ್ಡು ಕೊಡು ಅಂತ ಕೇಳೋ ಹೊತ್ತಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ನಮಗೆ ಒಂಚೂರು ಸಹಕಾರ ಕೊಡಿ. ಬರೀ ಸುಳ್ಳು ಮಾಹಿತಿ ಸರ್. ಆಮೇಲೆ ಮ್ಯಾಲೆ ಹೋಯ್ಕೊಂಡು ಅವ್ನು ಹೆಡ್ತೆ ಬಟ್ಟೆ ಹಿಡ್ಕೊಂಡು ದರ ಗೀಳ್ಬಿಟ್ಲು ಸರ್. ಎಲ್ಲ ನೋಡೋ ಹಂಗೆ ಅದ ನನ್ನ ಗಂಟು ಹೊಡೆದು ಬಟ್ಟೆ ಹರಿದವ್ರೆ ಅಂತೇಳಿ ಆಸ್ಪತ್ರೆಯಲ್ಲಿ ಮನೆಕೊಂಡು ಸುಳ್ಳು ಮಾಹಿತಿ ಕೊಟ್ಟು ಎಲ್ಲ ಕೇಳೋದೆಲ್ಲ ಬರೀ ಸುಳ್ಳು ಮಾಹಿತಿನಿ. ಆ ರೀತಿ ಮಾಡ್ಯಾವಳೆ ಸರ್. ದೇವಸ್ಥಾನ ಗಣಪತಿ ದೇವಸ್ಥಾನ ಅಂತ ನಿಂತು ಮಾತಾಡ್ತಿರೋದು ನಾನು, ಮಲ್ಲೇಶ್ ಗೌಡ್ರು, 4 ಯಜಮಾನರು. ಏನಪ್ಪ ಅಂದರೆ ನಾವು ಗ್ರಾಮದಲ್ಲೇ ಸೇರಿ ಒಂದು ದೇವಸ್ಥಾನ ಮಾಡಿದ್ದು ಒಕ್ಕಲು ಮರೆಯೆಲ್ಲ ಎತ್ಬಿಟ್ಟು ಸಾಲ ಎತ್ತು ಒಂದು ಕೀಟಿ ಬೆಳೆಸ್ಕೊಂಡು ದೇವಸ್ಥಾನ ದುಡ್ಡು ಬೆಳೆಸೋಣ, ಜಾತ್ರೆ ತೋಪು ಮಾಡೋದಕ್ಕೆ ಮುಂದೆ ಒಂದು ಕಾರ್ಯಕ್ರಮ ಏನಾನ ಮಾಡೋಕ್ಕಂತ ದೇವ್ರ ಪೂಜೆಗೆ ಮಾಡೋಕ್ಕೆ ಮಾಡಿದ್ದು. ಪ್ರತಿಯೊಬ್ಬರಿಗೆ ನಮ್ಮ ಗ್ರಾಮದವರಿಗೆಲ್ಲ 1ನೇ ತಾರೀಕು ಕೀಟಿ ಮಾಡಿದ್ವಿ. ಇವನು ಏನು ಮಾಡಿದ, ಹೋದ ತಿಂಗಳು 1ನೇ ತಾರೀಕು ಇವನು 3 ಲಕ್ಷ ದುಡ್ಡು ತಗೋಂತ ಪ್ರತಿ ಒಂದು ತಿಂಗಳು ಕಟ್ಕೋಗಾನು. ನಾವು ಸುಮ್ಮನೆ ಅದು. ಆಮೇಲೆ ಮೇನ್ ಪಾರ್ಟಿ ನಾವು ಸ್ವಾಮಿಗೌಡರು, ನಮ್ಮೂರು ಯಜಮಾನರು, ಕುಮಾರರು, ವೆಂಕಟೇಶು, ಪ್ರತಿಯೊಬ್ಬರು ಎಲ್ಲ 45 ಮಕ್ಕಳು ಎಲ್ಲ ಹಿರಿಕರೆಲ್ಲ ಬಂದು ಯಾಕಪ್ಪ ಕಟ್ಟಕ್ಕಲ್ಲ ಅಂದು. ಅದಕ್ಕೇನು ಅನ್ಬೇಕು ಸರ್ ಅವರು, ಆಯ್ತಪ್ಪ ಈ ತಿಂಗಳೆಲ್ಲ ಏನೋ ಅನುಮತಿ ಕೊಡಿ, ಕಷ್ಟದಲ್ಲಿದ್ದೀನಿ ಅಂತ ಕೇಳ್ಬೋದಾಯಿತು. ಅವ್ರು ಕೇಳಲ್ಲ. ಏನ್ರು ನನ್ನ ಮಕ್ಕಳ, ನಿಮ್ಮ ಹೌದನ್ನ ಹಾಕ್ಯ, ನಿಮ್ಮ ಮೆಟ್ತಿನ ಹಾಕ್ಯ, ನಿಮ್ಮ ಮೆಂಡ್ರನ್ನ ಹಾಕ್ಯ, ನನಗೆ ಊರೇ ಬೇಡ, ಬಡ್ಡಿ ಅಂತ ಅಂದ. ಊರೇ ಬೇಡ ಅಂದಮೇಲೆ ಯಾಕಪ್ಪ ಇರ್ರಿ, ಊರೇ ಬೇಡ ಅಂದಮೇಲೆ ನೀನು ನಮ್ಮ ಊರು ಸವಾಸ ಬೇಡ ನಿನಗೆ, ಅದೇನು ದುಡ್ಡು ಕೊಟ್ಟೈತೆ ಕಟ್ಬಿಡಪ್ಪ ಅಂದು. ಆ ಹಿಂಸೆ ಮೇಲೆ ಈ ಬಳಿ ಮಗ ದುಡ್ಡು ಕಟ್ಟನಾರ್ದಕ್ಕೆ ಇಲ್ಲೆಲ್ಲ ಬಟ್ಟೆ ಹರ್ಕೊಂಡು ಅವ್ನ ಹೆಂಡ್ತಿ ಹರಿದ್ಬಿಟ್ಲು. ಅವ್ನ ಹೆಂಡ್ತಿ ಹರಿದ್ಬಿಟ್ಲು. ಹಿಂಗೆ ಸೆರೆಟು ಅದು ಕಳಿಸ್ತೀವಿ ಈಗ. ಹರಿದ್ಬಿಟ್ಟು ಏನು ಮಾಡಿದೆ, ಇವನು ದುಡ್ಡು ಕಟ್ಸ್ಕೊತಾರ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅದು ಯಾವುದೋ ಒಂದು ಔಷಧಿ ತಾವು ಮೇಲೆ ಎರ್ಚ್ಕೊಬಿಟ್ಟು ಪಾಮಾಯಲು ಬಟ್ಟೆಗೆ ಹಾಕ್ತೀವಲ್ಲ, ಅದು ಪಾಮಾಯಲು ಎರ್ಚ್ಕೊಬಿಟ್ಟು ನಾನು ಔಷಧಿ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅರ್ಕೋಡ್ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಅಲ್ಲಿ ಡಾಕ್ಟ್ರುಗಳಿಗೆ ಏನೇನು ಮಾಡಿದ್ದು ನನಗೆ ಗೊತ್ತಿಲ್ಲ. ಅದೆಲ್ಲ ನಾನು ತಾಳ್ಮೆ ತಗೊಂಡಿನಿ, ಯಾರಿಗೆ ಫೋನ್ ಮಾಡ್ಬೇಕೆಲ್ಲ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ಹಾಸನಕ್ಕೆ ಹೋಗಿದ್ದಾನೆ. ಹಾಸನಕ್ಕೆ ಹೋಗಿಬಿಟ್ಟು ಅಡ್ಮಿಂಟ್ ಆಗಿದ್ದಾನೆ. ನ್ಯೂಸ್ ಚಾನಲಲ್ಲಿ ತಪ್ಪು ಕೊಟ್ಟಿದ್ದಾನೆ. ಈ ನ್ಯಾಯ ಕೇಳಕ್ಕೆ ಹೋಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಈ ಥರ ಹಿಂಗೆ ಮಾಡಿದ್ದೀವಿ. ಅವನದು ಏನೈತೆ ಅವನದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವನೇನೇನು ಇನ್ನೊಂದು ಹೇಳ್ತೀನಿ. ಆಮೇಲೆ ಏನೈತೆ ಅಂದರೆ ಅಕ್ಕಪಕ್ಕದವ್ರದ್ದು ಗೌರಮ್ಮಂದು, ಇವರಪ್ಪಂದು ಲಕ್ಷ್ಮೇಗೌಡಂದು ಜಾಗಿದೆ ಸರ್. ಜಾಗ ಏನೈತೆ ಅಂದರೆ ಅವನು ಎಷ್ಟು ಗಜ ಎಷ್ಟು ಉದ್ದ ಏನೈತೆ ಪೀಡೆವೆಲ್ಲ ಅಳಿಯೋಕ್ಕೆ ಬಂದರು, ಕಂಪ್ಲೇಂಟ್ ಮಾಡಿ ಪೊಲೀಸೆಲ್ಲ ಬಂದಿದ್ರು. ನನಗೆ ಅಕ್ಕಪಕ್ಕ ಎಲ್ಲ ಬಂದರು ಅವ್ರು ಬಿಡ್ದಯ್ಯ, ನನಗೆ ಬೇಕು 70-80 ವರ್ಷದಿಂದ ಅವರು ಅವ್ರ ತಾತ ಅವ್ರ ಮಾವನ ಸಂಶಯದಲ್ಲಿ ಮನೆ ಕಟ್ಟಿದ್ದಾರೆ, ಅನುಭವದಲ್ಲಿದ್ದಾರೆ. ಆ ಮನೆ ಅಮ್ಮನ ಮಗ ಒಂದು 20 ದಿವಸ ಆಯಿತು ತೀರಿ. ಹಿಂಸಿಗಾಗಿ ಚಿತ್ರಹಿಂಸೆ ಕೊಟ್ಟ ಬಳಿ ಮಗ ಏನೇನು ಮಾಡ್ಯಾನೋ ಗೊತ್ತಿಲ್ಲ, ಅದು ಸತ್ತೋದ ಹುಡುಗ ಮುಂದೆಯ. ಅದಕ್ಕೆ ಗ್ರಾಮದಲ್ಲವ ಯಾಕೆ ಹೆಂಗೆ ಮಾಡ್ತೀಯ, ನಿಂದು ಏನೈತೆ, ನಿಂದು ರೆಕಾರ್ಡಲ್ಲಿ ಏನೈತಪ್ಪ ತಗೊಳ್ಳೋ, ನಾವು ಗ್ರಾಮದಲ್ಲಿ ಬಂದು ಕೇಳಕ್ಕೆ ಬಂದೀವಿ ಅಂತ ಕೇಳೋ ಹೊತ್ತಿಗೆ ಗ್ರಾಮನೇ ಬೇಡ ನನ್ನ ಮಕ್ಕಳ, ನೀವು ಯಾವನೋ ಕೋರ್ಟ್ ಉಂಟು ಅದುಂಟು, ಕೋರ್ಟ್ ಉಂಟು ಅದಂತ ಹೇಳ್ತೀನಕ್ಕೆ ನಿಮ್ಮ ಮೌದೂರ್ನಕ್ಕೆ ಅಂತ ಅದಕ್ಕೂ ಸುಮ್ಮನೆ ಅದು. ಆಮೇಲೆ ಕೊನೆಗೆ ಗ್ರಾಮನೇ ಬೇಡ ಅಂದಮೇಲೆ ನೀನು ಗ್ರಾಮ ಯಾಕಪ್ಪ ಬಿಡು, ನಮ್ಮ ಗ್ರಾಮಕ್ಕೆ ಗೌರವ ಕೊಡೋದ್ಮೇಲೆ ನೀವು ನಮ್ಮ ಗ್ರಾಮ ಯಾಕೋ, ನೀನು ಒಬ್ಬ ಇರ್ಬಿಡು, ಯಾರು ಇರಬೇಡಿ, ಕೀಟಿ ಕಟ್ಟೋಗೋ, ನಮ್ಮ ದೇವ್ರ ದುಡ್ಡು ಕಟ್ಟೋಗು. ಕೀಟಿ ಅಂದ್ರೆ ನಮ್ಮ ದೇವ್ರ ದುಡ್ಡು, ನಮ್ಮ ದುಡ್ಡಲ್ಲ, 10 ಜನ ದುಡ್ಡಲ್ಲ, ನಮ್ಮ ದೇವ್ರ ದುಡ್ಡು ಕಟ್ಟೋಗಪ್ಪ, ದೇವ್ರ ಪೂಜೆ ಮಾಡೋದಾರೋ ಅಂತ ನಾವು ಕೇಳೋ ಹೊತ್ತಿಗೆ ಕಟ್ನಾರ್ದಕ್ಕೆ ಇವನು ಬಟ್ಟೆ ತೊಳಿತಾರಲ್ಲ ಪೆಮ್ಮಾಯಲ್ಲಿ ಕುಡಿದ್ಬಿಟ್ಟು ಹೋಗಿ ಅಡ್ಮಿಂಟ್ ಆಗಿದ್ದಾನೆ ಸರ್. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಮತ್ತು ನಾವೇ ತಹಸೀಲ್ದಾರರಿಗೆ ಮತ್ತು ನಮಗೆ ನ್ಯಾಯ ಕೊಡಬೇಕು. ಇವನೊಬ್ಬಂದ ನಾವು ಊರೇ ಬದುಕಕ್ಕಾಗ್ತಲ್ಲ, ರಾತ್ರಿ ಸರಿ ಎಲ್ಲ ಕೊಡ್ಕೊಬರ್ತಾನೆ, ಹೊರಗಡೆ ಹುಡುಗರು ಕರ್ಕೊಬರ್ತಾನೆ, ಹುಡುಗರು ಕರ್ಸ್ತಾನೆ. 10 ಜನ ಕರ್ಸಿದ್ದ, ಅವರೆಲ್ಲ ಬೈಕು ಕಾರೆಲ್ಲ ಬರ್ತವೆ, ಹೆಂಗಸ್ರ ಮಕ್ಳು ಇರ್ತಾರೆ. ನಾವು 22 ನಮ್ಮ ಗ್ರಾಮಸ್ಥರು, ನಾವು ಯಜಮಾನರುಗಳು ಇರೋಕ್ಕತ್ತ, ನಮ್ಮವು ಅವ್ರು ಇರ್ತವೆ.
ಹೊರಗಡೆ ಇರುತ್ತೆ. ಅವ್ರು ಬಂದ್ಬಿಟ್ಟು ಏನು ಬೆಂಕಿ ಇಡ್ತಾನೋ ಏನು ಮಾಡ್ತಾನೋ ನಮಗೆ ಭಯ ಅಲ್ವ ಸಾ. ಇದು ನೀವು ಮಾಹಿತಿ ಕೊಟ್ಬಿಟ್ಟು ನಮಗೆ ಸಹಕಾರ ಸರ್ಕಾರದಿಂದ ನೀವು ಕೊಡಬೇಕು ಅಂತ ನಾನು 4 ಮಾತಾಡಿ ಮನವಿ ಮಾಡ್ಕೊತೀವಿ. ನಾವು 4 ಊರಿಂದ ಯಜಮಾನ್ರು ಅಂದರೆ ನಾನು ಒಬ್ಬಲ್ಲ 4 ಜನ ಇದ್ದೀವಿ. ಒಂದು ದೇವ್ರ ಕಾರ್ಯ ಆಗಲಿ ಏನೆಲ್ಲ ಹಿರಿಕರು ಅಂತ ನೇಮಿಸಿದ್ದಾರೆ, ಕರೀತಾರೆ ಒಂದು ಪಂಚಾಯತಿಗೆ ಎಲ್ಲದಕ್ಕೂ. ತೆಪ್ಪಲ್ಲಿ ನ್ಯಾಯಾಲಯ ಹಿಂಗಲ್ಲಪ್ಪ ಹಿಂಗೆ ಹೋಗಿ ಅಂದಾಗ ಅವ್ನು ಏನು ಮಾಡಿದ 4 ಜನಕ್ಕೆ ನಿಮ್ಮ ಹೆಡ್ತಿರ್ನಾಕೆ ನಿಮ್ಮ ಹೌದರ್ನಾಕೆ ನೀನು ಯಾವಂದ ಕರಿಯ ಕೇಳಿದ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಕೊಳ್ಪಟ್ಟಿ ಹಿಡ್ಕೊಂಡ ನಮ್ಮ 4 ಜನದ್ದುವೆ ಅವು ಮರ್ಯಾದೆ ಮಾಡಿದ. ನಮ್ಮ ಈಸು ಬಿಟ್ಟು ನಮ್ಮ ಹೆಸರನ್ನ ಹಾಕ್ಬಿಟ್ಟು 4 ಜನದ ಹೆಸರು ಹಾಕ್ಯಾನೆ ಆ ಬಳಿ ಮಗ ಇವ್ನು ನೀವು ಅವನು ಕೇಳೋಕ್ಕೆ ಅಂತ. ಇದಕ್ಕೆ ನಾವು ಸರ್ಕಾರಕ್ಕೆ ಅವಮರ್ಯಾದೆ ಮಾಡಿದಾನೆ. ಎಲ್ಲರೂ ಅವರು ಕಷ್ಟಪಟ್ಟು ಅವನು ಜೈಲಿಗೆ ಹಾಕಿದಾಗ ಮನೆಗೆ ಕೂಡಿದಾಗ ಎಲ್ಲ ಹೋಗಿ ಸ್ವಾಮಿಗೌಡರು ಹೋಗಿ ಬುಡ್ಸ್ಕೆ ಬಂದು ಪಾಪ ಎಲ್ಲ ಮಾಡ್ಯವ್ರೆ ಸ್ವಾಮಿ. ಇವಾಗ ನೋಡಿದ್ರೆ ರಂಗೇಗೌಡ್ರ ಮಗ ಸ್ವಾಮಿಗೌಡ ಅವನಿಂದ ನಮಗೆ ಊರಲ್ಲಿ ಬದುಕಕತೆ ಇಲ್ಲ, ನಮ್ಗೆ ಅಷ್ಟು ನರ್ಕ ಕೊಡ್ತಾವನೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟು ಇದು ಮಾಡ್ಯಾರೆ ಸ್ವಾಮಿ. ಅವರು ಪಾಪ ಊರು ಗ್ರಾಮದಲ್ಲಿ 4 ಊರಿಗೂ ಮಲ್ಲೇಶ್ ಗೌಡ್ರು ಸ್ವಾಮಿಗೌಡರು ಯಜಮಾನ್ರಾಗಿದ್ರು. ಅವರು ಒಂದು ಬುದ್ಧಿ ಇದ್ದು ಹೇಳ್ತಾರಲ್ಲ ಅನ್ನಕ್ಕೆ ಇಲ್ಲ ಸ್ವಾಮಿ. ಯಾರು ಎಲ್ಲೋಯ್ತೆ ಆದರೂ ನಿಮ್ಮ ಹೆಟ್ಟಿರ್ನಕ್ಕೆ ನಿಮ್ಮ ಊರ್ನಕ್ಕೆ ಅಂತ ಅಂತಾನೆ. ಸ್ವಾಮಿಗೌಡರು ತಿಮ್ಮೇಗೌಡರು ಮಲ್ಲೇಶು ಆಮೇಲೆ ಇವರು ರೇವಣ್ಣ ಪ್ರವೀಣ ಅವರೆಲ್ಲ ಬಂದು ನನ್ನ ಹಿಡ್ಕೊಂಡು ಹೊಡೆದ್ರು ಅಂತೇಳಿ ಸುಮ್ಮನೆ ತಪ್ಪು ಮಾಣಿಕೆ ಕೊಟ್ಟವ್ರೆ. ಅವ್ರು ಯಾರೂ ಎಲ್ಲ ಸಮಾಧಾನ ಮಾಡ್ಕೊಂಡು ಇದು ಮಾಡ್ಯಾರ ಹೊರತು ಯಾರೋ ಅವನು ನಡೆಯೋಕೆ ಹೋಗಿಲ್ಲ. ಅವ್ರು ನೆಡ್ತೆ ಹಿಡ್ಕೊಂಡು ಬನ್ನಿನೆಲ್ಲನೂ ಹೊರದು ಹಾಕ್ಯಾರ ಸ್ವಾಮಿ. ನಲ್ಲಿ ನೀರ ಹಿಡ್ಕೋಬೇಡಿ ಅಲ್ಲಿ ಹಿಡ್ಕೋಬೇಡಿ ಇಲ್ಲಿ ಹಿಡ್ಕೋಬೇಡಿ ಅಂತ ಹೇಳ್ತಾರೆ ಜಗಳ ಮಾಡ್ಕೊಂಡು.